ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ನವಗ್ರಹಗಳು ನವರತ್ನಗಳು ಹಾಗೆಯೇ ನವರತ್ನಗಳ ವಿಚಾರವಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಾಗ ಈ ನವರತ್ನಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅದೃಷ್ಟವನ್ನು ಕೊಡ್ತಕ್ಕಂಥದ್ದು, ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಶುಭ ಕಾರ್ಯಗಳನ್ನು ಮಾಡಿಸ್ತಕ್ಕಂಥದ್ದು, ಹಾಗೆ ನಮಗೆ ಎಲ್ಲ ವಿಧದಲ್ಲೂ ಸಹ ನಮಗೆ ಹೆಚ್ಚು ಪ್ರೇರೇಪಿಸ್ತಕ್ಕಂಥದ್ದು, ಮನಸ್ಸಿನ ಭಾವನೆಗಳನ್ನು ನಮಗೆ ತಕ್ಷಣವೇ ಅದನ್ನು ಜಾಗೃತಿಗೊಳಿಸ್ತಕ್ಕಂಥ ಒಂದು ವಿಶೇಷವಾದ ನವರತ್ನಗಳಲ್ಲಿರ್ತಕ್ಕಂಥದ್ದೇ ಹವಳ. ಅದನ್ನೇ ನಾವು ಕೋರಲ್ ಅಂತೀವಿ, ಬ್ಲಡ್ ಸ್ಟೋನ್ ಅಂತೀವಿ, ರೆಡ್ ಕೋರಲ್ ಅಂತೂ ಕೂಡ ಕರಿತೀವಿ. ಹವಳದಲ್ಲಿ ನಾನಾ ವಿಧಗಳು, ಇದು ಭೂಮಿಯಲ್ಲಿ ಸಿಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಹವಳದ ಪ್ರಭಾವ ಹೇಗಿರುತ್ತೆ, ಹವಳವನ್ನು ಯಾರು ಧರಿಸ್ಕೋಬೋದು? ಕೇವಲ ಹವಳ ಅಂದಾಗ ಹವಳಕ್ಕೆ ಅಧಿಪತಿಯಾಗಿರ್ತಕ್ಕಂಥವನೇ ಕುಜ. ಇನ್ನು ಕುಜನು ನಮ್ಮ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿ ಆಗಿರ್ತಾನೆ. ಕೇವಲ ಮೇಷರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು ಮಾತ್ರ ಹವಳ ಧರಿಸ್ಬೇಕಂತಕ್ಕಂಥದ್ದು ನಮ್ಮ ಪ್ರಶ್ನೆ ಇದ್ದಾಗ ಇಲ್ಲ, ಹಾಗೇನೂ ಇಲ್ಲ. ಹವಳವನ್ನು ಯಾರು ಧರಿಸ್ಬೇಕಾಗಿರುತ್ತೆ? ಯಾಕೆ ಅಂತ ಹೇಳಿದ್ರೆ ಹವಳ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹತ್ತರವಾದ ಪ್ರಭಾವ ಅಥವಾ ಮಹತ್ವ ಇರತಕ್ಕಂಥದ್ದೇ ಈ ಹವಳಕ್ಕೆ. ಯಾಕೆಂದರೆ ಕುಜಗ್ರಹ ಅಂದಾಗ ನಮಗೆ ಶಕ್ತಿ ಬೇಕಾಗಿರೋದೇ ಯಾರು? ಕುಜನೇ ಕೊಡಬೇಕು, ಸೈನಿಕ. ಅದರ ಜೊತೆಗೆ ಪ್ರತಿ ವಿಷಯದಲ್ಲೂ ಕೂಡ ಆವೇಶ ಇರ್ಬೋದು, ಸಂಕಲ್ಪಗಳಿರ್ಬೋದು, ಇವೆಲ್ಲವನ್ನು ಕೂಡ ಕುಜಗ್ರಹದಿಂದನೇ ನಾವು ಪಡಿಬೇಕು. ಇನ್ನು ನಾವು ಆಧ್ಯಾತ್ಮಿಕವಾಗಿ ನೋಡೋಕ್ಕೆ ಹೋದಾಗ ವಿವಾಹ ವಿಷಯಗಳಿಗಾಗ್ಬೋದು, ಸಂತಾನದ ವಿಷಯಗಳಿಗಾಗ್ಬೋದು, ಇವೆಲ್ಲಕ್ಕೂ ಕೂಡ ಕುಜನೂ ಕೂಡ ಕಾರಕತ್ವವನ್ನು ವಹಿಸ್ತಾನೆ. ನಮಗೆ ಧೈರ್ಯ, ಆತ್ಮವಿಶ್ವಾಸ, ಸ್ಥೈರ್ಯ, ಹಾಗೆಯೇ ವಿವಾಹ, ಭೂಮಿಗೆ, ಬಹುಮುಖ್ಯವಾಗಿ ಭೂಮಿಗೆ ಕೂಡ ಕುಜನೇ ಕಾರಕತ್ವಾಗಿರ್ತಾನೆ. ಇನ್ನು ಈ ಒಂದು ಹವಳವನ್ನು ಕುಜ ನೀಚನಾಗಿದ್ದಾಗ, ಕುಜನು ಒಂದು ಕೆಟ್ಟ ಸ್ಥಾನದಲ್ಲಿದ್ದಾಗ, ಕುಜನ ಬಲ ಕಡಿಮೆ ಇದ್ದಾಗ, ಕುಜನ ಡಿಗ್ರಿ ಕಡಿಮೆ ಇದ್ದಾಗ, ಈ ಒಂದು ಕುಜ ಮಹಾದಶೆ ಬಂದಾಗ, ಇಂತಹ ಸಮಯದಲ್ಲಿ ಈ ಹವಳವನ್ನು ಧಾರಣೆ ಮಾಡೋದ್ರಿಂದ ಬಹಳಷ್ಟು ಶುಭ ಫಲಗಳು ಕೂಡ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ ತಾಮ್ರದಲ್ಲಿ ಹವಳವನ್ನು ಧಾರಣೆ ಮಾಡ್ಬೋದು, ಬೆಳ್ಳಿಯಲ್ಲಿ ಹವಳವನ್ನು ಧಾರಣೆ ಮಾಡ್ಬೋದು, ಬಂಗಾರದಲ್ಲಿ ಹವಳವನ್ನು ಧಾರಣೆ ಕೂಡ ಮಾಡ್ಬೋದು. ಈ ಹವಳ ಧಾರಣೆ ಮಾಡಿಕೊಂಡಾಗ ಎಲ್ಲೋ ಒಂದು ಕಡೆ ಸಂಕುಚಿತ ಭಾವನೆಗಳು ಹೊರಟೋಗುತ್ತೆ, ಧೈರ್ಯ ಕೂಡ ಬರ್ತಕ್ಕಂಥದ್ದು, ಆರೋಗ್ಯ, ಆರ್ಥಿಕ ವಿಷಯಗಳಲ್ಲಿ, ಉದ್ಯೋಗ, ಶತ್ರು ಭಯ, ಇವೆಲ್ಲವೂ ಕೂಡ ಹವಳ ಧಾರಣೆಯಿಂದ, ಅದರಲ್ಲೂ ಕೂಡ ಶುದ್ಧವಾದ ಹವಳ ಅವರವರ ಒಂದು ಜಾತಕಕ್ಕೆ ತಕ್ಕ ಹಾಗೆ ಮಿನಿಮಮ್ ಅಂದರೂ ಕೂಡ ನಾವು 2 ಕ್ಯಾರೆಟ್ ಮೇಲೇ ಹವಳವನ್ನು ಧಾರಣೆ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಹವಳ ಯಾವಾಗಲೂ ಅಷ್ಟೇ ಸೂರ್ಯನ ಬೆರಳು, ಅಂದರೆ ಉಂಗುರದ ಬೆರಳು, ಈ ಬೆರಳಿಗೆ ಹವಳವನ್ನು ಧಾರಣೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಾಗತ್ತೆ. ಹವಳವನ್ನು ಚೆನ್ನಾಗಿ ನಾವು ಹವಳ ಉಂಗುರ ಮಾಡಿಸ್ಕೊಂಡಾಗ ಅದು ಕೆಳಗಡೆ ಕೂಡ ಈ ಥರ ಓಪನ್ ಇರುತ್ತೆ. ಇನ್ನು ಅದನ್ನು ಮನೆಯಲ್ಲಿ ಇಟ್ಟು ಅದು ಮಂಗಳವಾರದ ದಿನ ಅಭಿಷೇಕ ಮಾಡಿ ಹಿರಿಯರ ಮುಖೇನ, ತಂದೆ ತಾಯಿಗಳ ಮುಖೇನ, ಗುರುಗಳ ಮುಖೇನ, ಪುರೋಹಿತರು, ಶಾಸ್ತ್ರಿಗಳು, ಪೂಜಾರಿಗಳು ಅವರ ಕೈಯಿಂದ ನೀವು ಧಾರಣೆ ಮಾಡಿಸ್ಕೊಂಡಾಗ ಬಹಳಷ್ಟು ಒಳ್ಳೆಯದಾಗತ್ತೆ. ಯಾಕೆಂದರೆ ರತ್ನಶಾಸ್ತ್ರದಲ್ಲಿ ಪ್ರಥಮ ಪ್ರಾಶಸ್ತ್ಯ ನಾವೆಲ್ಲ ಅಂದ್ಕೊಳ್ಳೋದೇನು ಡೈಮಂಡಿಗೆ ಕೊಡ್ತೀವಿ ಅಂತೀರಿ, ಅಲ್ಲ, ಕೊಡೋದೇ ಹವಳಕ್ಕೂ ಕೂಡ ಆಗಿರುತ್ತೆ. ಒತ್ತಡಗಳು ಕಡಿಮೆ ಆಗುತ್ತೆ, ನಿರ್ಧಾರಗಳು ಚೆನ್ನಾಗಿರುತ್ತೆ, ಭಯ ದೂರ ಆಗುತ್ತೆ, ಸಣ್ಣ ಪುಟ್ಟ ಚರ್ಮ ವ್ಯಾಧಿಗಳು ಕೂಡ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ವಿಷಯಗಳಲ್ಲೂ ಕೂಡ ತುಂಬ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸಾಮಾನ್ಯವಾಗಿ ನಾವು ಕುಜ ಅಂದಾಗ ಮೇಷರಾಶಿ ಅಥವಾ ವೃಶ್ಚಿಕ ರಾಶಿ ಅಂದರೆ ಈ ಪೊಲೀಸ್ ಇಲಾಖೆಯವರು ಇರ್ಬೋದು, ಆರ್ಮಿಯವರು ಇರ್ಬೋದು, ಆಮೇಲೆ ರಾಜಕೀಯ ವ್ಯಕ್ತಿಗಳಿರ್ಬೋದು, ನಾಯಕತ್ವ ಬೇಕಾಗಿರ್ತಕ್ಕಂಥವರು, ಗಣಿಗಾರಿಕೆಯಲ್ಲಿ ಕೆಲಸ ಮಾಡೋರು, ಆಕಾಶ ಅಥವಾ ದೊಡ್ಡ ಕಷ್ಟಕರವಾದ ಉದ್ಯೋಗಗಳನ್ನು ನಿರ್ವಹಣೆ ಮಾಡ್ತಕ್ಕಂಥವರು ಹವಳವನ್ನು ಧಾರಣೆ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ಈ ಹವಳವನ್ನು ಕೆಲವು ರಾಶಿಗಳವರು ಹಾಕ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ. ಅದು ಯಾರು ಅಂದರೆ ವೃಷಭ ರಾಶಿಯವರು ಹವಳವನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಾನಸಿಕ ಒಂದಷ್ಟು ಚಂಚಲತೆ. ಇನ್ನು ಕುಂಭ ರಾಶಿಯವರು, ತುಲಾ ರಾಶಿಯವರು, ಇವರು 3 ಅಂದರೆ ವೃಷಭ, ಕುಂಭ, ತುಲಾ, ಈ 3 ಜನ ಮಾತ್ರ ಹವಳವನ್ನು ಧಾರಣೆ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಯಾಕೆಂದರೆ ಒಂದಷ್ಟು ಸಮಸ್ಯೆಗಳು ಹೆಚ್ಚು ಉದ್ಭವ ಆಗಿಬಿಡುತ್ತೆ. ನಮ್ಮಲ್ಲಿ ಹಣ ಇದ್ದಾಗ ಏನಾಗುತ್ತೆ, 10 ಬೆರಳಿಗೂ 10 ಉಂಗುರ, ಆಮೇಲೆ ಎಲ್ಲ ನವರತ್ನಗಳು ಹಾಕ್ಕೊಂಡ್ಬಿಡ್ತಾರೆ. ಆಮೇಲೆ ನವರತ್ನ ಉಂಗುರ ಹಾಕ್ಕೊಳ್ಳೋದು, ಇವೆಲ್ಲವೂ ಕೂಡ ಕೆಲವು ಸಾರಿ ಏನಾಗುತ್ತೆ, ನನಗೆ ಗೊತ್ತಿರೋ ಹಾಗೆ ಒಬ್ಬ ವ್ಯಕ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ಈ ಹವಳ ನಿಮಗೆ ಇದು ಸೆಟ್ ಆಗಲ್ಲ ಅಂತ. ಇಲ್ಲ, ನನಗೆ ಭಾಳ ಚೆನ್ನಾಗಿದೆ ಅಂತ ಹಾಕ್ಕೊಂಡ ವ್ಯಕ್ತಿ
ಸುಮಾರು 80 kg ಇದ್ದಂತಹ ವ್ಯಕ್ತಿ 20 kg ಆಗಿಬಿಟ್ಟ. ಅಂದರೆ ಶಾರೀರಿಕವಾಗಿ ತುಂಬ ಕುಗ್ಗಿ ಹೋಗ್ಬಿಟ್ಟ. ಹಾಗಾಗಿ ಹವಳ ಧಾರಣೆ ಮಾಡಬೇಕಾದ್ರೂ ಅದರದ್ದೇ ಆದ ಒಂದು ರೀತಿ ನೀತಿ ನಿಯಮಗಳು ಕೂಡ ಇರುತ್ತೆ. ಹಾಗೆ ಶ್ಲೋಕಗಳು ಇರುತ್ತೆ. ಧರಣೀಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು ಕನಿಷ್ಠ ಅಂತ ಹೇಳಿದ್ರು ಕೂಡ 21 ಬಾರಿ ಆ ಹವಳ ಉಂಗುರವನ್ನು ಹಿಡ್ಕೊಂಡು ಈ ಮಂತ್ರವನ್ನು ಜಪ ಮಾಡಿ, ಇದು ಸುಬ್ರಹ್ಮಣ್ಯನ ಪಾದದಲ್ಲಿ ಅಥವಾ ನಾವು ಮನೆಯಲ್ಲಿ ಗುರು ಹಿರಿಯರ ಮುಖೇನ ಹಾಲಿನಲ್ಲಿ ಅಭಿಷೇಕ ಮಾಡಿ ಮಂಗಳವಾರ ಧಾರಣೆ ಮಾಡಿಕೊಳ್ಳೋದು ಬಹಳಷ್ಟು ಶುಭ ಆಗುತ್ತೆ. ಒಟ್ಟಾರೆಯಾಗಿ ಈ ಹವಳದ ಉಂಗುರ ಒಂದಷ್ಟು ನಂಬಿಕೆಯ ಪ್ರಕಾರ ಒಂದಷ್ಟು ನಮಗೆ ಶಕ್ತಿಯನ್ನು, ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ತುಂಬುತ್ತೆ. ಇಲ್ಲಿ ಮಹಿಳೆಯರಾಗಲಿ ಪುರುಷರಾಗಲಿ ಯಾರೇ ಬೇಕಾದರೂ ಕೂಡ ಹವಳವನ್ನು ಧಾರಣೆ ಮಾಡಿಕೊಳ್ಳೋದ್ರಲ್ಲಿ ಬಹಳಷ್ಟು ಶುಭ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.